ಮತ್ತು ಈ ಚಿತ್ರಕ್ಕೆ ತುಂಬ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಚಿತ್ರ ಬಹಳ ಯಶಸ್ವಿಯಾಗಿ ಮುನ್ನಡೆಯಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಎಲ್ಲರೂ ತಮ್ಮ ಒಂದು ಕೋಆಪ್ರೇಷನ್ ಇನ್ನೂ ಮುಂದೆ ಕೊಡಲೇಬೇಕು, ಕೊಡ್ತಾ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಲ್ಲಿಗೆ ಬಂದಿರುವಂತಹ ಎಲ್ಲ ಹಿರಿಯರಿಗೂ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಈಗಷ್ಟೇ ನಮ್ಮ ಚಿತ್ರತಂಡ ವಿದ್ಯಾರ್ಥಿನಿಯರೇ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ಗೆ ಕಾಲಿಡ್ತಾ ಇದೆ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದಿ ಮೇಜರ್ ವರ್ಕ್ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ಯಾಕೆಂತಂದ್ರೆ ಈಗಿನ ಜನ ಸಾಂಗ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನು ತುಂಬಾನೇ ಐಡೆಂಟಿಫೈ ಮಾಡಿ ಕಂಡುಹಿಡಿತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬಾನೇ ಒಳ್ಳೆ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನೀವು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಟ್ರೆಂಡಿ ಫ್ಲೇವರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಸರ್ಗೆ ಆ್ಯಂಡ್ ಸುಬ್ರಹ್ಮಣ್ಯ ಕುಕ್ಕಿ ಅವರಿಗೆ ಆ್ಯಂಡ್ ಶಿವಲಿಂಗ ಗೌಡರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ನಿಮ್ಮ ಬ್ರ್ಯಾಂಡ್ ಯಾವ್ದು ಹೇಳಿ. ಹೇಗಿತ್ತು ಎಡಿಟಿಂಗ್ ಅದನ್ನ ಹೇಳಿ ನೀವು. ಇನ್ನು ಈಗ ಶುರು ಆಗ್ತಾ ಇದೆ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಎಲ್ಲ ಅನ್ಕೊಂಡಂಗೆ ಬಂದ್ರೆ ಕರೆಕ್ಟಾಗಿ ಬರ್ತೀವಿ, ಬೇಗ ಆದಷ್ಟು ಬೇಗನೆ ಬರ್ತೀವಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಮ್ಮ ಪೋಸ್ಟರ್ನೆಲ್ಲ ಡಿಸೈನ್ ಆಗಿ ಇವತ್ತು ಹೋಲಿ ಬೇರೆ, ಹ್ಯಾಪಿ ಹೋಲಿ ಎಲ್ರಿಗೂ. ನಿಮ್ ಜೀವನ ಕಲರ್ಫುಲ್ ಆಗಿರ್ಲಿ ಅಂತ ನಾವು ಆಶಿಸ್ತೀವಿ. ಸರ್ ಓವರ್ ಟು ಯು. ನಾನು ಹೇಳೋದು ಅಂತಿದ್ದೆ, ನೀವೇ ಹೇಳ್ಬಿಡ್ರಿ. ಮೀಡಿಯಾದವರಿಗೆಲ್ಲ ನಮಸ್ಕಾರ, ಟೀಮ್, ಡೈರೆಕ್ಷನ್ ಟೀಮ್ ಮತ್ತು ಆ್ಯಕ್ಟರ್ಸ್ಗೆಲ್ಲ ನಮಸ್ಕಾರ. ಮನೋಜ್ ನನಗೆ ಕ್ಲಾಸ್ಮೇಟ್, ಒಳ್ಳೆ ಪರಿಚಯ ನಾವು, ಮತ್ತು ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಚಂದನ್ ಸರ್ ನಮಸ್ತೆ, ರಘು ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಪೋಸ್ಟರ್ ಡಿಸೈನ್ ಇವರು ಡೈರೆಕ್ಟರ್ ಸರ್ ಒಂದು ಸ್ಪಾರ್ಕಲ್ ಪರಿಚಯ ಆದರು, ತುಂಬ ಬ್ಯೂಟಿಫುಲ್ ಆಗಿ ಪರಿಚಯ ಆದರು. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಮನುಷ್ಯ ನೋಡೋಕೆ ತುಂಬ ಕೂಲ್, ಸರಿ ತಲೆ ತುಂಬ ಇಟ್ಟಿದ್ದಾರೆ, ವೆರಿ ಕ್ರಿಯೇಟಿವ್ ಮನುಷ್ಯ ಸರಿನಾ. ತುಂಬ ಥರ ಡಿಸೈನ್ ಎಲ್ಲ ಟ್ರೈ ಮಾಡಿ ಫೈನಲ್ ಒಂದು ಹೊಸ ಥರ ಡಿಸೈನ್ ಕೊಡಬೇಕು ಅಂತ, ಇಂಡಸ್ಟ್ರಿಗೆ ಬೇರೆ ಪ್ಯಾಟರ್ನ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿಸಿರೋಂಥ. ಇದು ಕೂಡ ಅದೇ ಥರ ಪ್ಯಾಟರ್ನ್ಸು, ಕಲರ್ಸ್ ಅವರಿಗೋಸ್ಕರನೇ ಅದು ಬಂದಿರೋದು. ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ಸ್, ನನಗಂತೂ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಯು ಲೈಕ್. ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ, ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ನೇಮ್ ಬರಲಿ. ಥ್ಯಾಂಕ್ ಯು. ನಾನು ರಾಜು ಶಾಂಬಾಗ್ ಅಂತ ಆ ಡೈಲಾಗ್ ಬರ್ತಿದ್ದೀನಿ ಈ ಫಿಲ್ಮಿಗೆ. ಮುಂಚೆಯಿಂದನೂ ಅರುಣ್ ಸರ್ ಅವ್ರ ಜೊತೆ ಕೂತ್ಕೊಂಡು ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಸಿನಿಮಾ ಗ್ರಾಮರ್ ಹೇಗಿರುತ್ತೆ, ಅದಕ್ಕೆ ಯಾವ ಥರ ಬರೀಬೇಕು ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಸಿನಿಮಾ ನೀವು ನೋಡಿ ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡೋಕ್ಕೆ ನಮ್ಗೆ ಇದು ಮಾಡಿಕೊಟ್ರು, ಅವಕಾಶ ಮಾಡಿಕೊಟ್ರು. ನಿಜ ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ನೀನು? ಖಂಡಿತ ನಾನಲ್ಲ, ಖಂಡಿತ ನೀವು ಆರ್ಟ್ ಡೈರೆಕ್ಟರ್ ನಾನು ಅನ್ನೋಕ್ಕಿಂತಲೂ ನೀವು ಅನ್ನೋದು ಬೆಟ್ರು ನಾವು. ಯಾಕಂದರೆ ಪ್ರತಿಯೊಂದಕ್ಕೂ ನನಗೆ ಏನು ಟೆಕ್ನಿಕಲ್ ಏನು ಇದು ಮಾಡೋದಿದೆ, ಪ್ರತಿಯೊಂದಕ್ಕೆಲ್ಲ ಅವರು ಸಪೋರ್ಟ್ ಮಾಡಿಕೊಟ್ಟಿರೋದು ನನಗೆ. ಪೇಮೆಂಟ್ ತೊಗೊಂಡಿದೆಯಲ್ಲ? ಪೇಮೆಂಟ್ ಅಂತ ತೊಗೊಂಡಿದ್ದೀನಿ ನಾನು. ಪೇಮೆಂಟ್ ನೀವೇ ಕೊಡಿಸಿರೋದು. ನನಗೆ ಬರೋ ಕ್ರೆಡಿಟ್ ಅರುಣ್ ನನಗೆ ಬಂದ್ರೂ ತೊಂದರೆ, ಯಾಕಂದರೆ ಅವರೇ ನನಗೆ ಪ್ರತಿಯೊಂದು ಪ್ಲ್ಯಾನ್ ಅವರೇ ಮಾಡಿಕೊಟ್ಟಿರೋದು. ನನ್ನ ಬೆಳೆಯವರಿಗೆ ಒಂದು ಅವಕಾಶ ಮಾಡಿಕೊಡೋಂಥ ಡೈರೆಕ್ಟರ್ ಅಂತ ಹೇಳಿದ್ರೂ ತಪ್ಪಿಲ್ಲ. ನಮಸ್ಕಾರ. ಈ ಸಿನಿಮಾ ಸುಮಾರು ಒಂದು 5 ವರ್ಷಗಳ ಮೊದಲಿಂದಲೂ ನಾನು ಅರುಣ್ ಸರ್ ಮಾತಾಡ್ತಾ ಇದ್ವಿ. ಸೊ ಅದ್ಭುತವಾಗಿ ಬರಬೇಕು. ಪೈಂಟಿಂಗ್ ಹೇಗಿರ್ಬೇಕಂದ್ರೆ ಅವರು ತಲೆಯಲ್ಲಿ ಅಷ್ಟೊಂದಿತ್ತು. ಪ್ರತಿದಿನ ಆಫೀಸಿಗೆ ಕರೆಯೋರು, ಬರೀ ಇದ್ರ ಬಗ್ಗೆನೇ ಚರ್ಚೆ. ಅವತ್ತಿದ್ದು ನಟ ನಟಿಯರು ಯಾರ್ಯಾರೋ ಏನೇನಾದರೂ, ಕೊನೆಗೆ ನಾವು ಇಲ್ಲಿಗೆ ಬಂದಾಗ ಕೂಡ ಅಮರ್ನ ನೋಡಿ ಮತ್ತು ಇವ್ರನ್ನ ನೋಡಿ ಒಬ್ಬೊಬ್ರಿಗೂ ಒಂದೊಂದು ಥರದ ಪ್ಯಾಟ್ರನ್ ಬರಬೇಕು ಅಂತ ಹೇಳಿ ಮೇಕಪ್ ಬಗ್ಗೆ ತುಂಬ ಆಳವಾಗಿ ತಿಳ್ಕೊಂಡಿದ್ರು. ನನಗೆ ಹೀಗೆ ಬೇಕು ಮಂಜಣ್ಣ, ಪ್ರತಿ ಸಾಂಗಿಗೂ ಒಂದೊಂದು, ಮತ್ತು ಪ್ರತಿ ಶಾರ್ಟ್ ಇಟ್ಟಾಗ್ಲೂ ನನಗೆ ಏನು ಬೇಕು ಅನ್ನೋದನ್ನ ಅವ್ರು ಕೇಳೋರು. ಹೇಳಿದ ತಕ್ಷಣ ನಾನು ಅದನ್ನು ಮಾಡಿಕೊಡುತ್ತೆ. ಸೊ ಅವಕಾಶ ಕೊಟ್ಟಂಥ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸಿ. ನಮಸ್ಕಾರ. ಮೊದಲನೇದಾಗಿ ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೆಳೆಯ ಅರುಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನನಗೆ ಕೆಲಸ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಆ ಒಂದು ಸಾಂಗು ಒಂದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ಅರುಣ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು.
ಅವರು ಸಾಂಗಿಗೆ ಅಂತ ನನಗೆ ಕರೆಸ್ಕೊಂಡಾಗ ಅವ್ರು ಕೇಳಿದ ಒಂದು ಯೂನಿಕ್ ಆಗಿ ಏನಾರ ಮಾಡ್ಬೋದಾ. ಸೊ ಅಂತ ಕೇಳಿದಾಗ ನನಗೆ ಓಕೆ ಒಂದಷ್ಟು ರೆಫರೆನ್ಸಸ್ ಕೊಟ್ಟೆ, ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಸೊ ಅದಾದಮೇಲೆ ನಾನು ನಂಬಿ ಕೆಲಸ ಕೊಟ್ಟರು. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ ದ ಫ್ಯೂಚರ್ ನಿಮಗೆ ಸಾಂಗ್ ಕನ್ಫರ್ಮ್ ಆಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನಗೆ 2 ಸಾವಿರ ಕರೆದು ಒಂದು ಚಿಕ್ಕ ಫೈಟ್ದು ಒಂದು ಚಾನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಅದು ನೋಡಿದ್ರೆ ಇನ್ನೊಂದು ಫೈಟ್ ಕೊಟ್ಟರು, ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಮತ್ತು ಈ ಸಿನಿಮಾದಲ್ಲಿ ಮಾಡಿದ 4 ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದರು. ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದ. ಓಕೆ, ಹಾಗೆ ಇ ಪಿ ಸರ್. ಸರ್, ಇದು ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೈರೆಕ್ಟರ್ ಆದ್ರೆ ಅರುಣ್ ಸರ್ ಕರೆದ್ರು ಒಂದು ದಿವಸ. ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದರು. ಹೋದೆ, ಜಯನಗರಲ್ಲಿ ಆಫೀಸು, ಪ್ರೊಡ್ಯೂಸರ್ಸ್ ಅದು ಆಫೀಸು. ಹೋದ್ವಿ, ಮೀಟ್ ಮಾಡಿದ್ವಿ. ಸ್ಕ್ರಿಪ್ಟ್ ಫುಲ್ ಬೌಂಡ್ ಸ್ಕ್ರಿಪ್ಟ್ ನನ್ನ ಕೈಗೆ ಕೊಟ್ಟರು, ಶ್ರೀಕಾಂತ್ ಓದಿ ಅಂತಂದು. ಸರ್, ಇಲ್ಲ ಸರ್, ನಿಮ್ಮ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ, ನಾವು ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ, ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ಬಜೆಟಿಂಗ್ ಮಾಡ್ಕೊಡ್ತೀವಿ, ಅದ್ರ ಪ್ರಕಾರ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ಥರ. ಸೊ ಸಿನಿಮಾ ಬಂದು ನಾವು 50 ದಿವಸ ಪ್ಲಸ್ 9 ಕಾಲ್ ಶೀಟ್, ಟೋಟಲ್ ಒಂದು ಹೆಚ್ಚು ಕಡಿಮೆ 55-60 ದಿವಸ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಎಲ್ಲ ಕಡೆ ಶೂಟ್ ಮಾಡಿರೋಂಥ ಸಿನಿಮಾ. ಮೇಜರ್ ಆಗಿ ಮೈಸೂರು ಎಪಿಸೋಡು, ನಮ್ಮ ಏನು ವಿದ್ಯಾರ್ಥಿಗಳದ್ದು ಬಂದಿರೋದು ಮೈಸೂರು ಎಪಿಸೋಡಲ್ಲಿ. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಮನೆ ಪೋರ್ಷನ್ಸ್ಗಳೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಸಾಂಗ್ಗೆ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೀವಿ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್. ಆಸ್ ಯೂಶುವಲ್ ಎಲ್ಲರೂ ಹೇಳೋದು ಅದೇನೆ, ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್, ಅಂದರೆ ಒಂದು ಜಾನರ್ ಅಲ್ಲಿ ಇಲ್ಲ, ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ, ಪ್ರತಿಯೊಂದು ಪ್ರೇಕ್ಷಕರು ನೋಡೋಂಥದ್ದು ಪ್ರತಿಯೊಂದು ಎಲಿಮೆಂಟು ಇದೆ. ಅಂದರೆ ಸಿನಿಮಾ ಸ್ಟಾರ್ಟಿಂದ ಕೊನೆವರೆಗೂ ಒಂದೊಂದು ಕಡೆನೂ ಒಂದೊಂದು ಥರ ಜಾನರ್ ಬರ್ತಾ ಹೋಗುತ್ತೆ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್. ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ, ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಎಲ್ಲ ಹೇಳಬೇಕು ಅಂದರೆ ಥ್ಯಾಂಕ್ಸ್, ಎಲ್ಲ ಹೇಳಬೇಕು ಅಂದರೆ ಎಲ್ಲರೂ ಹೇಳೋದು ಅದೇನೆ ಕೊನೆಗೆ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹ್ಯಾಸ್ ಗಿವನ್ ಫಾರ್ ದ ಆಪರ್ಚುನಿಟಿ. ನಂಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ. ಥ್ಯಾಂಕ್ ಯು. Producer, I guess I lucked out in that department, but as an animation studio, we are trying to do something different. We are trying to take a different approach. We are trying to integrate the latest AI models and so on to try to bring some new thing to the cinema industry. Adonde helakagodu nanage. Hopefully you all will enjoy the animation, and again thank you, and I hope that the response is as good as we think it is. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಯಾಕಂದರೆ ಇದು ಪ್ರೆಸ್ ಮೀಟು, ಹೀಗಾಗಿ ಅಂಥ ವಿಶೇಷತೆ ಅನ್ನೋದು ಅಂತ ಅದು ಏನಿಲ್ಲ ಇದರಲ್ಲಿ. ಯಾಕಂದರೆ ಅರುಣ ನನಗೆ ತುಂಬ ಆತ್ಮೀಯ, ನನ್ನ ಜೊತೆ ಕೆಲಸ ಮಾಡಿದ್ದಾನೆ, ಮತ್ತು ಒಳ್ಳೆ ಪ್ರತಿಭಾವಂತ. ಅದರಲ್ಲೂ ಶ್ರೀಕಾಂತ್ ಅಷ್ಟೇ, ಶ್ರೀಕಾಂತ್ ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಅರುಣ್ ಹೇಳಿದ್ದು ಇದರಲ್ಲಿ ವಿಲನ್ ಥರನೂ ಕಾಣಬೇಕು, ಒಳ್ಳೆಯವ್ರ ಥರನೂ ಕಾಣಬೇಕು, ಭಾವನಾತ್ಮಕವಾಗಿಯೂ ಆ್ಯಕ್ಟ್ ಮಾಡಬೇಕು, ಅಂದರೆ ನವರಸಗಳ ಒಂದು ಸಮ್ಮಿಲನ ಅಂತ ಹೇಳಿ ಅದನ್ನು ನೀವು ಮಾಡಬೇಕು ಗುರುಗಳೇ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಆ ಎಂಟೈರ್ ಒಂದು ಏನು ಚಿತ್ರದಲ್ಲಿ ವೆರಿ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಏನು ಇಲ್ಲಿ ಕೂತಿದ್ದಾರೆ, ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾವು ಅಲ್ಲಿ 4 ದಿವಸ ಕೆಲಸ ಮಾಡಬೇಕಾದ್ರೆ ನಮಗೆ ಅನಿಸಿದ್ದು ಒಂದು ಒಳ್ಳೆ ಪ್ರತಿಭಾವಂತರ ತಂಡನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ. ಮತ್ತು ಎಲ್ಲರೂ ಪ್ರಾಮಿಸಿಂಗ್ ಟೆಕ್ನಿಷಿಯನ್ಸ್. ಅವರು ಪಾಪ ಮಾತಾಡೋದಕ್ಕೆ ತುಂಬ ಮುಜುಗರ ಪಟ್ಕೊಂಡ್ರು. ಎಲ್ಲರೂ ಮಾತಾಡಬೇಕಾಗಿದ್ದು ಆ್ಯಕ್ಚುಲಿ ಅವರು, ಯಾಕಂದರೆ ನಾವು ತೆರೆ ಮೇಲೆ ಅಭಿನಯಿಸ್ತೀವಿ, ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ತಂತ್ರಜ್ಞರು. ಆ ಒಂದು ಟೀಮ್, ಅಂದರೆ ಇವನು ಹೇಳ್ದಂಗೆ ನಾವು ವಿದ್ಯಾರ್ಥಿನಿಯರ ಥರನೇ ಅಲ್ಲಿ ಹೋಗ್ತಿದ್ವಿ, ಕೆಲಸ ಮಾಡಿದ್ವಿ. ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಸೇರಿ ಆ ಒಂದು ಅದ್ಭುತವಾದ ಚಿತ್ರಗಳಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದು ಕೊಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ನಿರ್ಮಾಪಕರು ಅಷ್ಟೇ ಒಂದು ಫ್ರೀ ಹ್ಯಾಂಡ್ ಕೊಟ್ಟು, ಅಂದರೆ ಸುಬ್ರಹ್ಮಣ್ಯ ಅವರಾಗಲಿ, ಗೌಡರಾಗಲಿ, ಅರುಣನಿಗೆ. ಯಾಕಂದರೆ ಅವನು ಮೊದಲಿಂದಲೂ ನಾನು ತುಂಬ ಅವನನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪ್ರತಿಭಾವಂತ. ಅವನ ಕತೆ ಹೇಳೋ ರೀತಿ, ಅಂದರೆ ಅವನಿಗೆ ಆ ಪ್ಯಾಷನ್, ಫಿಲ್ಮ್ ಮೇಲಿರುವಂಥ ಪ್ಯಾಷನ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಹೀಗಾಗಿ
ಆ ಒಂದು ಚಿತ್ರ ಮೂಡಿ ಬರೋದಕ್ಕೆ ಪ್ರೊಡ್ಯೂಸರ್ಸು ಯಾವುದೇ ಥರದ ಹಸ್ತಕ್ಷೇಪ ಇಲ್ಲದೆ ಪ್ರತಿಯೊಂದಕ್ಕೂ ಅವನ್ನ ಬೆನ್ನು ಹಿಂದೆ ನಿಂತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಮುಖ್ಯವಾಗಿ ನಿರ್ಮಾಪಕರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಮತ್ತು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಅರುಣನ್ಗೆ ತುಂಬ ಒಳ್ಳೆಯ ಟೆಕ್ನಿಷಿಯನ್. ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ಅವನಿಗೆ ನಾನು ಇತ್ತೀಚೆಯಿಂದ ನೋಡಿದ್ದಲ್ಲ, ಸುಮಾರು ಒಂದು 15-20 ವರ್ಷದಿಂದ ಅವನ ಒಂದು ಆ ಪ್ಯಾಷನ್ ಏನಿತ್ತು ಅದನ್ನು ಇದ್ರ ಮುಖಾಂತರ ತೋರಿಸೋದಕ್ಕೆ ಹೊರಟಿದ್ದಾನೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ನಮಗೆ ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಅನೇಕ ನಮ್ಮ ಜೊತೆಗೆಲ್ಲ ಹಿರಿಯ ಕಲಾವಿದರು ಮತ್ತು ಸ್ನೇಹಿತರು ಮಾಡಿದರೆ, ವಿಶೇಷವಾಗಿ ಚಂದನ್ ಶೆಟ್ಟಿ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅವರು ಅಲ್ಲಿ ಎಲ್ಲರ ಜೊತೆ ಬೆರೀತಾ ಇರೋ ರೀತಿ, ಅವರು ಒಂದೊಂದು ರಿಹರ್ಸಲ್ ಮಾಡ್ಕೊಂಡಿರೋ ರೀತಿ, ನಾವು ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿದ್ದನ್ನು ನಿಜವಾಗ್ಲೂ ಸರ್ ತುಂಬಾ ರಿಯಲಿ ಅಪ್ರಿಷಿಯೇಟಿವ್, ತುಂಬಾ ಖುಷಿ ಆಯಿತು. ಮತ್ತು ಎಂಟೈರ್ ಚಿತ್ರ ಭವ್ಯ ಅವರು ಎಲ್ಲ ನುರಿತ ಕಲಾವಿದರ ತಂಡ ಚೆನ್ನಾಗಿ ಮಾಡಿದೆ. ನಮ್ಗೆ ಏನಂದರೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ, ಯಾಕಂದರೆ ಈಗ ನಮಗೆ ವಾರಕ್ಕೆ ಸುಮಾರು ಫಿಲ್ಮ್ಗಳು ರಿಲೀಸ್ ಆಗ್ತಾ ಇದೆ ಅಂತ, ಅದರಲ್ಲಿ ಎಷ್ಟೋ ಒಳ್ಳೊಳ್ಳೆ ಚಿತ್ರಗಳು ನಮಗೆ ಗೊತ್ತಿಲ್ಲದೇ ಮಾಯ ಆಗಿ ಹೋಗುವಂಥ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ನೀವು ಎಷ್ಟು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಅನೇಕ ಹೊಸಬರಿಗೆ ಒಳ್ಳೆ ಒಂದು ವೇದಿಕೆ ಕೊಟ್ಟು ಪ್ರಚಾರ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರಿ. ಇದಕ್ಕೂ ಒಂದು ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಮ್ಮ ಮಾಧ್ಯಮದವರಿಗೆ ಎಲ್ಲ ಕೇಳ್ಕೊತೀನಿ. ಒಂದು ಒಳ್ಳೆಯ ಚಿತ್ರಕ್ಕೆ, ಒಳ್ಳೆಯ ತಂಡಕ್ಕೆ ಒಳ್ಳೆಯ ಒಂದು ಹಾರೈಕೆ ನನ್ನಿಂದಲೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಹಬ್ಬದ ಶುಭಾಶಯಗಳು ಮಾಧ್ಯಮ ಮಿತ್ರರೇ, ಪ್ರೆಸ್, ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸ್ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ವಿದ್ಯಾರ್ಥಿನಿಯರಲ್ಲೇ ನನಗೆ ಒಂದು ಪೊಲೀಸ್ ಡ್ರೆಸ್ ಹಾಕಿ ಕಾಪಿನ ಕೊಟ್ಟರು. ಹೆಸರೇನಂತ ಕೇಳಿದಾಗ ನಿಮ್ಮ ಹೆಸರೇ ಸರ್ ಪಾತ್ರದಲ್ಲಿರೋದು, ನಾನು ಅದನ್ನ ಇಟ್ಕೊಂಡೆ ಕಾನ್ಸೆಪ್ಟಲೈಸ್ ಮಾಡಿದ್ದು ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ಈ ಪಿಕ್ಚರು ನಾನೊಂದು ಕಾಪ್ ಆಗಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಅಂದರೆ ಅವರ ಇನ್ವಾಲ್ವ್ಮೆಂಟ್ ಅದೊಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಒಂದು ಫಿಲ್ಮನ್ನು ಹೇಗೆ ಮಾಡಬೇಕು ಪ್ರೋಸೆಸ್ ಇಟ್ಕೊಂಡು ಎಲ್ಲವನ್ನು ಮಾಡಿದ್ದು ನಮ್ಮ ಕುಕ್ಕೆ ಸರು ಮತ್ತು ಗೌಡ್ರು. ಸೊ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಈಟ್ ಸಿನಿಮಾ, ಸ್ಲೀಪ್ ಸಿನಿಮಾ, ಥಿಂಕ್ ಸಿನಿಮಾ, ವರ್ಕ್ ಸಿನಿಮಾ ಅಂತ ಹೇಳುವ ನಮ್ಮ ಡೈರೆಕ್ಟರ್ ಅರುಣ್ ಅವರು ಈ ಸಿನಿಮಾಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ, ಐ ನೋ ದ ವೇ ಹಿ ಥಿಂಕ್ಸ್, ಎಲ್ಲವನ್ನು ಹೇಗೆ ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ದಿ 4 ಯಂಗ್ಸ್ಟರ್ಸ್ ಆ್ಯಂಡ್ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಜೊತೆ ವರ್ಕ್ ಮಾಡಿದ್ದೀನಿ ಈ ಫಿಲ್ಮಲ್ಲಿ. ಆ್ಯಂಡ್ ದ 4 ಯಂಗ್ಸ್ಟರ್ಸ್, ಫ್ರಮ್ ದ ಡ್ಯಾನ್ಸ್ ಟು ದ ಆಕ್ರೋಬ್ಯಾಟ್ಸ್, ದೇ ಆರ್ ದ ನ್ಯೂ ಪ್ರಾಜಿಡಿ ಆ್ಯಂಡ್ ನ್ಯೂ ಸ್ಟಾರ್ಸ್ ಫಾರ್ ಸ್ಯಾಂಡ್ಲ್ವುಡ್. ಅದು ಮಾತ್ರ ಹೇಳಬಲ್ಲೆ ನಾನು. 4 ಜನರಲ್ಲೂ ಒಂದು ವಿಶೇಷವಾದ ಗುಣಗಳಿವೆ. ಒಬ್ಬ ಆಕ್ರೋಬ್ಯಾಟ್ ಡ್ಯಾನ್ಸ್ ಮಾಡ್ಬೋದು, ಜಂಪ್ ಮಾಡ್ಬೋದು, ಸ್ಟಂಟ್ ಮಾಡ್ಬೋದು, ಎಲ್ಲ ಸೆಲ್ಫ್ ಲರ್ನ್ಡ್. ಅಮರ್ ಆಗಿರ್ಬೋದು, ಮಾನ್ಸಿ ಆಗಿರ್ಬೋದು, ಎವ್ರಿ ಒನ್, ಭಾವನಾ ಆಗಿರ್ಬೋದು. ಸೊ ದಿಸ್ ಆರ್ ದ ಯಂಗ್ಸ್ಟರ್ಸ್. ಈ ಡಿಜಿಟಲ್ ಯುಗದಲ್ಲಿ ಯಂಗ್ಸ್ಟರ್ಸ್ ಹೇಗಿರ್ತಾರೆ, ಹೇಗೆ ಬದುಕ್ತಾ ಇರೋದನ್ನ ಚಿತ್ರೀಕರಿಸಿದ್ದೆ ಅರುಣ್ ಅವರು. ಯಂಗ್ಸ್ಟರ್ಸ್ಗೆ ಇನ್ನೊಂದು ಯಂಗ್ಸ್ಟರ್ಸ್ ಸೇರ್ಕೊಂಡಿದ್ದು ಚಂದನ್ ಶೆಟ್ಟಿ. ನೀವು ಪಾರ್ಟಿ ಸಾಂಗ್ ಎಲ್ಲ ನೋಡ್ಬೋದು. ಐ ಥಿಂಕ್ it will be ready in a month or so. It will come out. Chandan's party song is extremely good. That will be the viral of 2024. That's for sure. And ಪ್ರಶಾಂತ್ ಸಂಬರ್ಗಿಯಾಗಿ ಪಾತ್ರ ಮಾಡಿ ಅವಕಾಶ ಕೊಟ್ಟಿದ್ದು, ಬಣ್ಣ ಹಚ್ಚಿದ್ದು ಮೊದಲನೇ ಪಿಕ್ಚರ್ ಇತ್ತು ನನಗೆ. ಆ್ಯಕ್ಚುಲಿ ಅನೇಕ ಪಿಕ್ಚರ್ಗಳು ಬರಬೇಕಾದ್ರೆ ಅನೇಕ ರಾಜಕೀಯ ಮತ್ತು ಚಿತ್ರದ ಅನೇಕ ವಿಷಯಗಳು ನಮ್ಮನ್ನ ದೂರ ಇಟ್ಟಿದ್ವು. ನಾವು ಫಿಲ್ಮ್ ಚೇಂಬರ್ನ ವಿರುದ್ಧ ಹೋರಾಡಿದ್ದಕ್ಕೆ ನಮ್ಮನ್ನ 3-4 ಪಿಕ್ಚರ್ಗಳಲ್ಲಿ ನಟನೆ ಆಗಿದ್ದನ್ನ ಕಟ್ ಮಾಡಿದ ಉದಾಹರಣೆ ಇದೆ. ಈ ವೇದಿಕೆಯಲ್ಲ ಮಾತಾಡ್ಲಿಕ್ಕೆ, ಇನ್ನೊಂದು ವೇದಿಕೆಯಲ್ಲಿ ನಮಗೆ ಆದ ನೋವು ಮತ್ತು ಅವಮಾನದ ಬಗ್ಗೆ ಖಂಡಿತವಾಗಿಯೂ ಯಾವ ಪಿಕ್ಚರ್ ನಟನೆ ಮಾಡಿ ಕಟ್ ಮಾಡಿಸಿದ್ರು, ಯಾರು ಕಟ್ ಮಾಡಿಸಿದ್ರು, ಹೇಗೆ ಒಂದು ದಬ್ಬಾಳಿಕೆ ಆಯ್ತು, ಅದನ್ನೆಲ್ಲ ಮೀರಿ ಒಂದು ಚಿತ್ರದಲ್ಲಿ ಇವತ್ತು ವಿದ್ಯಾರ್ಥಿನಿಯರೇ, ಇಟ್ಸ್ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಯಂಗ್ಸ್ಟರ್ಸ್ ಮಾಡಿರ್ತಕ್ಕಂಥ ಮೂವಿ. ಐ ಥ್ಯಾಂಕ್ ದಿ ಎಂಟೈರ್ ಟೀಮ್. ಆ್ಯಂಡ್ ನನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರುಣ್ಗೆ. ಅರುಣ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಹೆಂಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಜಯನಗರಕ್ಕೆ. ಒಂದಿನೆಯವರು ಅರ್ಲಿ ಮಾರ್ನಿಂಗ್ 8:30 ಅನ್ಸುತ್ತೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ರು.
ನಾನು ನೋಡ್ಕೊಂಡು ಹೋದೆ, ಇವ್ರ ಮೇಲೆ ಲವ್ ಆಗೋಯ್ತು. ಮತ್ತೆ ವಾಪಸ್ ತಿರ್ಸ್ಕೊಂಡ್ಬಿಟ್ಟು ಹಾಯ್ ಸರ್ ಅಂದೆ, ಫೋಟೋ ಬಿಟ್ಟೆ. ಫೋಟೋಗೆ ಶ್ರೀಕಾಂತ್ಗೆ ಫೋನ್ ಮಾಡಿ ಅವ್ರ ನಂಬರ್ ತೊಗೊಳಿಂದೆ. ನಂಬರ್ ತೊಗೊಂಡು ಆಮೇಲೆ ಫೋನ್ ಮಾಡಿ ಈ ಥರ ಮೀಟ್ ಮಾಡಬೇಕು ಅಂದೆ. ಬನ್ನಿ ಅಂದರು, ಹೋಗಿ ಮೀಟ್ ಮಾಡಿದೆ. ನಾನು ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೆ ಬರಲ್ಲ ಅದೇನು ಕೇಳಿಲ್ಲ, ಯಾಕೆಂದರೆ ನನ್ನ ಲವರ್ ಹತ್ರ ಏನು ಕೇಳಲ್ವಲ್ಲ. ನೀವು ಸೆಲೆಕ್ಟ್ ಸರ್ ಮಾಡ್ತೀರಾ ಅಂತ ಹೇಳಿದೆ, ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವೆರಿ ಪ್ರೊಫೆಷನ್. ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ಸಪೋರ್ಟಿಂಗ್ ಆ್ಯಕ್ಟರ್ ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇದು ನೀವು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಡ್ತೀನಿ ಸರ್. ಖಂಡಿತ. ಈ ಪಿಕ್ಚರಲ್ಲಿ ನಾನು ಬಣ್ಣ ಹಚ್ಚಬೇಡಿ ಅಂದರು, ನ್ಯಾಚುರಲ್ ಆಗಿ ಕಾಣಬೇಕು ಅಂತ. ಗ್ರೇ ಹೇರ್ಸು ಫಿಲಿಮಲ್ಲಿ ಯೂಶಲಿ ಐ ಕಲರ್ ಹೇರ್, ಬಟ್ ಇಲ್ಲ ನೀವು ಸ್ವಲ್ಪ ಗ್ರೇ ಹೇರ್ ಇರಬೇಕು ನಿಮಗೆ ಅಂತ ಹೇಳಿ ಮಾನಿಟರ್ ಮಾಡ್ತಾ ಇದ್ರು. ಸರ್ ಕಟಿಂಗ್ ಆಯ್ತಾ, ಬಣ್ಣ ಹಚ್ಚಬೇಡಿ ಸರ್, ಬಣ್ಣ ಹಚ್ಚಬೇಡಿ ಸರ್ ಅಂತ. ಸೊ ಈ ಥರ ಫಾಲೋ ಅಪ್ ಮಾಡಿ ಅಲ್ಲಿ ನನ್ನ ಗ್ರೇ ಶೇಡ್ ಅಥವಾ ಗ್ರೇ ಹೇರ್, ಎಂಟೈರ್ ಮೂವಿ ಹ್ಯಾವ್ ಕ್ಯಾರಿಡ್ ವಿತ್ ಗ್ರೇ ಹೇರ್. ಅದೇನೋ ಮೆಚೋರ್ಡ್ ಇನ್ಸ್ಪೆಕ್ಟರ್ ಅಂತನೋ ಅಥವಾ ಬುದ್ಧಿವಂತ ಇನ್ಸ್ಪೆಕ್ಟರ್ ಅಂತನೋ ಗೊತ್ತಿಲ್ಲ, ಬಟ್ ಫುಲ್ ಗ್ರೇ ಹೇರ್ ಅನ್ನ ಇಟ್ಕೊಂಡು ನಾನು ಫಿಲ್ಮಲ್ಲಿ ಇದ್ದೀನಿ, ಕಾಣಿಸ್ಕೊಂಡಿದ್ದೀನಿ. ಸೊ ಇಟ್ ವಾಸ್ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಮಾಡಿರ್ಬೋದು, ಸಣ್ಣ ಟಿವಿಯಲ್ಲಿ ಬಂದಿರ್ಬೋದು, ಆದರೆ ಫಿಲ್ಮ್ ಇಂಡಸ್ಟ್ರಿ 2 ಪಿಕ್ಚರ್ ಮಾಡಿದೆ, ಬಟ್ ಅದು ರಾಜಕೀಯಕ್ಕಾಗಿ ಎಲ್ಲ ಕಟ್ ಡೌನ್ ಆಯಿತು. ಬಟ್ ದಿಸ್ ವಿಲ್ ಬಿ ಮೈ ಅಫಿಷಿಯಲ್ ಸಪೋರ್ಟಿಂಗ್ ಆ್ಯಕ್ಟರ್, ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿರ್ತಕ್ಕಂಥದ್ದು. ಸೊ ಐ ಥ್ಯಾಂಕ್ ಅರುಣ್, ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಲವ್ ಆಗಿಲ್ಲ, ಬೇರೆ ಆಗಿದೆ ಸರ್, ಬೇರೆ ಆಗಿದೆ. ಮಾಧ್ಯಮದವರಿಗೆ, ಪ್ರೆಸ್ನವರಿಗೆ, ನಮ್ಮನ್ನು ಎಲ್ಲ ಕಡೆ ವಿಚಾರವನ್ನು, ಈ ಸಿನಿಮಾದ ವಿಚಾರವನ್ನು ಹಬ್ಬಿಸ್ತಾ ಇರೋದಕ್ಕೆ ನಿಮಗೆ ಮೊದಲು ಧನ್ಯವಾದಗಳು. ಹಾಗೆಯೇ ಒಂದು ಮುಖ್ಯವಾದಂಥ ವಿಚಾರ, ಹೊಸಬ್ರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಡೈರೆಕ್ಷನ್ ಕಲಿಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಆ್ಯಕ್ಟ್ ಮಾಡಬೇಕು ಅನ್ನೋರಿಗೆ ಈ ತಂಡ ಒಂದು ರೋಲ್ ಮಾಡಿಲ್ಲ. ಅಂದರೆ ಇದೊಂದು ಸಿಲೆಬಸ್ ಥರ, ಅಂದರೆ ಅಷ್ಟು ಪರ್ಫೆಕ್ಷನ್ ಇದೆ ಪ್ರತಿ ಹಂತದಲ್ಲೂ ಕೂಡ. ಪ್ರೀ ಪ್ರೊಡಕ್ಷನಿಂದ ಇವತ್ತಿನ ತನಕ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆ. ಕಲಾವಿದರನ್ನ ಯಾವ ಥರ ನಡೆಸ್ಕೋಬೇಕು, ಅವ್ರಿಗೆ ಯಾವ ಥರ ನರೇಷನ್ ಕೊಡಬೇಕು, ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ಗಳ ಜೊತೆ ಹೇಗಿದ್ರು, ಅಂದರೆ ಒಂದು ವಿಶೇಷವಾದ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್. ನನಗೆ ಆ ವಿಚಾರದಲ್ಲಿ ಈ ತಂಡದ ಮೇಲೆ ಲವ್ ಆಗಿದೆ. ವಿಶೇಷವಾದ ತಂಡ ಅನ್ಕೋತೀನಿ. ಮುಂದಿನ ದಿನಗಳಲ್ಲಿ ಈ ತಂಡದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಬರುತ್ತೆ ಅಂತ ಡೆಫಿನೆಟ್ ಆಗಿ ನನಗೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅರುಣ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಸರ್, ರಘು ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಫಸ್ಟ್ ನನ್ನ ಆಫೀಸಿಗೆ ಬಂದರು. ಆಫೀಸಿಗೆ ಬಂದ ತಕ್ಷಣ ಯೂಶಲಿ ಅವರು ಕಾಮಿಡಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಅಂದ್ಕೊಂಡು ಬಂದರು. ಸರ್ ಆ್ಯಕ್ಚುಲಿ ನಾನು ನಿಮ್ಮನ್ನು ಕರೆಸಿರೋದು, ನೀವು ರೆಗ್ಯುಲರ್ ಏನು ಕ್ಯಾರೆಕ್ಟರ್ ಮಾಡ್ತೀರಾ ಆ ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಇರಲ್ಲ ಸರ್ ಅಂತ. ಅವರು ಏನು ಹೇಳ್ತಿದ್ರಂತ, ಇಲ್ಲ ಸರ್ ಆ್ಯಕ್ಚುಲಿ ಇಲ್ಲೊಂದು ವಿಷಯ ಹೇಳಕ್ಬಿಡ್ತೀನಿ. ತುಂಬ ನಗ್ಸೋರು, ತುಂಬ ಅಳಿಸ್ತಾರೆ ಅಂತ ನನಗೆ ಬಲವಾದ ನಂಬಿಕೆ. ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ, ಆ ಪಾತ್ರ ಮಾಡಿದ್ದಾರೆ ಸರ್. ನಗಲ್ಲ ನೀವು, ನನ್ನನ್ನು ನೋಡಿದ್ರೆ ಒಂದು ಎಮೋಷನ್ ಆಗ್ತೀನಿ. ಅಲ್ಲ, ಸಿನಿಮಾದಲ್ಲಿ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟ್ರು ರಿವೀಲ್ ಮಾಡ್ಬೋದಾ? ಒಬ್ಬಳು ಮಗಳಿರ್ತಾಳೆ. ಮುಂದಿನ ಹಂತದಲ್ಲಿ ಚಿತ್ರದಲ್ಲಿ ಆ ಮಗಳಿಗೆ ಏನಾಗುತ್ತೆ, ನಾನು ಯಾವ ಥರ ವೇದನೆ ಪಡ್ತೀನಿ, ಆ ಕಷ್ಟಗಳು, ಆ ಎಮೋಷನ್ಸ್ ಅದೆಲ್ಲ ಇದೆ. ಅಂದರೆ ನಿಮಗೆ ಮಾಧ್ಯಮದ ಮೂಲಕ ಒಂದು ರಿಕ್ವೆಸ್ಟ್ ಇದೆ ನನ್ನದು. ಬರೀ ಕಾಮಿಡಿಯಾಗಿ ಇಡಬೇಡಿ, ಅದೇ ರೋಲಲ್ಲಿ ಬ್ರ್ಯಾಂಡ್ ಮಾಡಬೇಡಿ. ಈ ಥರದ್ದೊಂದು ಅವಕಾಶ ಕೊಟ್ಟಿದ್ದಾರೆ. ಇದೊಂದು ನನಗೆ ಓಪನಿಂಗ್ ಅನಿಸುತ್ತೆ ಬೇರೆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಬರೀ ಫಾರ್ಮಲ್ಸಲ್ಲಿ ಪ್ಯಾಂಟು ಶರ್ಟು ಸೂಟ್ ಹಾಕ್ಕೊಂಡೇ ಮಾಡಿದ್ದೀನಿ ಇಷ್ಟು ಸಿನಿಮಾಗಳು. ಇದೊಂದು ಹೊರತಾಗಿದೆ. ಆ ನಿಟ್ಟಿನಲ್ಲಿ ಅರುಣ್ ಅವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಅವರು, ಅವ್ರ ಜೊತೆ ಅವಕಾಶ ನನಗೆ ಅಭಿನಯಿಸುವಂಥದ್ದು, ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದ್ಭುತ ಕಲಾವಿದ. ಅವರನ್ನು ನೀವು ಸೆಟ್ಟಲ್ಲಿ ನೋಡ್ಬೇಕ್ರಿ, ಎಷ್ಟು ಸಿಂಪಲ್, ಆ ಹಂಬಲ್ನೆಸ್. ಒಬ್ಬ ಹೀರೋ ಅಥವಾ ಆ ಮಟ್ಟಕ್ಕೆ ಬೆಳೆದಿರೋರು ಅಂತ ನಮ್ಮ ಜೊತೆ ಎಷ್ಟು ಜೆಲ್ ಆಗ್ತಾ ಇದ್ರು, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ರು. ಅವರ ಮ್ಯೂಸಿಕ್ ಅದ್ರಲ್ಲಿ ಲವ್ ಆಗಿದ್ವಿ ನಾವು. ಆ ನಿಟ್ಟಿನಲ್ಲಿ ಅವರ ಅಭಿಮಾನಿ. ಈಗ ಹಿಂದಿನ ಸಿನಿಮಾ ಅವ್ರದ್ದು ಎಲ್ಲರೂ ಕಾಲು ಎಳಿತೈತೆ ಕಾಲು, ಅದರಲ್ಲೂ ಕೂಡ ಅಭಿನಯಿಸುವಂಥ ಅವಕಾಶ ಸಿಕ್ಕಿತ್ತು. ಇದು ಅವ್ರ ಜೊತೆ 2ನೇ ಸಿನಿಮಾ. ಒಂದು ಪ್ಯಾಕೇಜ್ ಇದೆ. ಇನ್ನು ಯೂತ್ಸ್ ಎಲ್ಲ ಗೊತ್ತಿದ್ದಾರೆ, ಅದ್ಭುತ ಕಲಾವಿದರು. ಆಗಲೇ ಸುನಿಲ್ ಪುರಾಣಿಕ್ ಸರ್, ಪ್ರಶಾಂತ್ ಸಂಬಾರ್ಗಿ ಅವರು ಹೇಳಿದ್ರು. ಅಂದರೆ ಇವರೆಲ್ಲ ಮುಂದಿನ ಸ್ಟಾರ್ಸ್. ಇವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಅರುಣ್ ಸರ್ಗೆ ಒಳ್ಳೇದಾಗಲಿ. ಶ್ರೀಕಾಂತ್ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇಬ್ಬರು ಪ್ರೊಡ್ಯೂಸರ್ಸು ಅಷ್ಟೇ. ಇವರೆಲ್ಲ ಸಪೋರ್ಟ್ ಹೀಗೆ ನಮ್ಗೆ ಇರಲಿ ಕಲಾವಿದನ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ಈ ದಿನ ವಿದ್ಯಾರ್ಥಿನಿಯವರ ಒಂದು ಈ ಚಿತ್ರದ ಲಾಂಚಿಂಗನ್ನು ಇಟ್ಕೊಂಡಿದ್ದಾನೆ ಇವತ್ತು. ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ನಮ್ಮ ಅರುಣ್ ಅವರು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿದ್ದರು. ಆಗ ನಾನು ಪ್ರಿನ್ಸಿಪಲ್ ಆಗಿದ್ದೆ ಅಲ್ಲಿ. ಸೊ ನನ್ನ ಸ್ಟೂಡೆಂಟ್ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಅರುಣ್. ಈ ಚಿತ್ರ ವಿದ್ಯಾರ್ಥಿನಿಯರು ನಿಮಗೆಲ್ಲರಿಗೂ ಗೊತ್ತಿದೆ. ಸ್ಟೂಡೆಂಟ್ ಬಗ್ಗೆನೇ ಈ ಚಿತ್ರವನ್ನು ಇದು ಮಾಡಿದ್ದಾರೆ. ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ 3 ಜನ ಹೀರೋಸ್, 3 ಜನ ಹೀರೋಯಿನ್ಸು. ಇದರಲ್ಲಿ ಒಬ್ಬ ನಮ್ಮ ಈ ಮಗ ಹೆಸರು ಮರ್ತೋಯ್ತು, ಮೇವಾನ್. ಅವನಿಗೆ ಮದರಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ರೋಲು. ಅದರಲ್ಲಿ ಒಂದು ನೆನೆಸ್ಕೊಳ್ಬೇಕು ಅಂದರೆ ಅರುಣ್ ಅವರು ಒಂದು ನಂದು ಟು ಸಾಂಗ್ನ ಈ ಚಿತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅದನ್ನು ತುಂಬ ಖುಷಿ ಆಯಿತು. ಆ ಸಾಂಗಲ್ಲಿ ಶಂಕರ್ ನಾಗ್ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ. ಅಮ್ಮ ನೀವು ಮಾಡಿ ಅಂತ ಅದೊಂದು ಕಠಿಣ ಒಂದು ಇನ್ಸಿಡೆಂಟ್ ಬರುತ್ತೆ. ಅದೊಂದು ನೆನಪಿಸ್ಕೊಳ್ಳುವಂಥ ಒಂದು ಸಿಚುಯೇಷನ್ ಇದರಲ್ಲಿ. ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಪುರಾಣಿಕ್ ಅವರು ಹಾಗೂ ಪ್ರಶಾಂತ್ ಸರ್ ಅವರು ಬಹಳಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸ್ವಲ್ಪ ಲೇಟ್ ಆಗೋಯ್ತು, ಹಾಗಾಗಿ ನಾನು ಎಲ್ಲ ಸ್ವಲ್ಪ ಮರೀಲಿಕ್ಕೆ ಇದಾಯಿತು. ಸೊ ಇಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಿನ ಒಂದು ಜನ್ರೇಷನ್ ಹೇಗೆ ದಾರಿ ತಪ್ಪಿದ್ರೆ ಯಾವ ರೀತಿಯ ಎಲ್ಲ ಅನಾಹುತ ಆಗುತ್ತೆ ಅನ್ನೋ ಒಂದು ಘಟನೆಗಳು ಈ ಚಿತ್ರದಲ್ಲಿ ಇದೆ. ಒಂದು ಸರಿಯಾದ ಒಂದು ಪರ್ಸನ್ ಬಂದು ಅವ್ರಿಗೊಂದು ಮಾರ್ಗದರ್ಶನ ತೋರಿಸೋ ಒಂದು ಇದರಲ್ಲಿ ನಡೆಯುವಂಥ ಇಂಥ ಒಂದು ಘಟನೆಗಳಿದೆ ಈ ಚಿತ್ರದಲ್ಲಿ. ಸೊ ಈ ಚಿತ್ರದಲ್ಲಿ ನಾನು ನಡೆಸಿದ್ರೆ ತುಂಬ ಖುಷಿ ಆಯಿತು ನನಗೆ. ಸೊ ಆಲ್ ದ ಬೆಸ್ಟ್ ಅರುಣ್ ಆ್ಯಂಡ್ ಎವ್ರಿಬಡಿ ಟೀಮ್. ಎಲ್ಲರಿಗೂ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ನಾನು ಅವ್ರ ಹೆಸರು ಹೇಳೋದೇ ಮಾಡ್ಬಿಟ್ಟೆ, ಸಾರಿ. ಈ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳ್ಬೋದಲ್ಲ, ಅವರೇ ಚಂದನ್ ಶೆಟ್ಟಿ ಅವರು. ಈ ಒಂದು ವ್ಯಕ್ತಿ ಬಂದು ಎಲ್ಲ ಒಂದು ಈ ಚಿತ್ರದಲ್ಲಿ ಎಲ್ಲ ಒಂದು ಸಾಲ್ವ್ ಮಾಡೋವಂಥ ಕ್ಯಾರೆಕ್ಟರ್ ಅವ್ರದ್ದು. ಅವ್ರಿಗೊಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಸರಿ ಮಾಡಲ್ಲ, ವಿದ್ಯಾರ್ಥಿ ಸರಿ ಮಾಡ್ತಾರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ಫ್ಯಾನ್ ಕೂಡ. ತುಂಬ ಚೆನ್ನಾಗಿ ಆಡ್ತಾರೆ. ಈ ಒಂದು ಟ್ರೆಂಡಲ್ಲಿ ಒಂದು ಹೊಸ ಟ್ರೆಂಡ್ ಅಂತ ಅಂದರೆ ಈ ಚಿತ್ರರಂಗಕ್ಕೆ. ಸೊ ನಿಮ್ಮ ವೈಫು ಶಿ ಇಸ್ ನಾಟ್ ದೇರ್. ಐ ಆಮ್ ಫ್ಯಾನ್ ಆಫ್ ಬೋತ್ ಆಫ್ ದೆಮ್. ಓಕೆ, ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸಿನಿಮಾದ ಹೆಸರು ಹೇಳ್ದಂಗೆ ವಿದ್ಯಾರ್ಥಿನಿಯರೇ, ಒಂದು ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಈ ಟ್ರೆಂಡಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಂದು ವಿಚಾರಕ್ಕೆ ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ಥರ ಅದನ್ನು ರಿಸೀವ್ ಮಾಡ್ತಾರೆ, ಅದರಿಂದ ಅವರು ಮನಸ್ಸಲ್ಲಿ ಏನು ಬದಲಾವಣೆಗಳಾಗುತ್ತೆ, ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆ ಒಂದು ಸಬ್ಜೆಕ್ಟ್ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತಾ ಅವರು ನನ್ನ ಸ್ಟುಡಿಯೋಗೆ ಬಂದು ಈ ಒಂದು ಕಥೆನ ನನಗೆ ನರೇಟ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಕತೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಈ ಒಂದು ಪಾತ್ರ ಏನಿದೆ ಸರ್, ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್ ಅಂತಂದ್ರು. ಬೇಜಾರೇನಾಗಿಲ್ಲ, ಕತೆ ತುಂಬ ಚೆನ್ನಾಗಿದೆ ಅಲ್ಲ ಬಿಡಿ ಸರ್, ಕತೆನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂಥ ಒಂದು ಪಾತ್ರ 3 ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ. ತುಂಬ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಮುಂದಿನ ಪ್ರೆಸ್ ಮೀಟಲ್ಲಿ ಖಂಡಿತವಾಗ್ಲೂ ಟ್ರೈಲರ್ ರಿಲೀಸ್ ಆಗೋ ಟೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ಬರೂ, ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು, ಶಂಕರೇಗೌಡ ಸರ್ ಆಗಿರ್ಬೋದು, ತುಂಬ ಪ್ರೊಫೆಷನಲ್ ಆಗಿ, ಅವಾಗ ಯಾರೋ ಒಬ್ರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಬ್ಬರು ಪೇಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು, ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ, ಅದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು, ಅವರ ಏನೇ ಒಂದು
ನೀಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂಥ ಮನೋಜ್, ಆಮೇಲೆ ಅಮರ್, ಮಾನಸ್ವಿ, ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವ್ರ ಜೊತೆ ಕೆಲವೊಂದು ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸಿಕ್ತು. ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ವಿಜೇತ್ ಅವರು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ, ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ. ಆಫ್ಟರ್ 3 ಪೆಗ್ ನನ್ನ ಮತ್ತು ವಿಜೇತ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿನಿ ಸಿನಿಮಾದಲ್ಲಿ. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ. ಬಿಕಾಸ್ ನಾನು ಮತ್ತು ವಿಜೇತ್ ಇಬ್ಬರು ಅಟ್ ಎ ಟೈಮ್ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಸುನಿಲ್ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರಗಿ ಸರ್. ಸೊ ಅಲ್ಲೂ ಕೂಡ ಶೂಟಿಂಗ್ ಸೆಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನು ಕೂಡ ಹೊಸಬಾನೆ, ಬಿಕಾಸ್ ಇನ್ನೂ ನಂದು ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಸ್ಟಿಲ್ ನಾನು ನನ್ನ ಹೊಸಬ ಅಂತಲೇ ಹೇಳ್ಕೊಡ್ತೀನಿ. ಸೊ ಅವರು ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು, ನೋಡಪ್ಪ ಚಂದನಿದು ಸ್ವಲ್ಪ ಇದು ಎಕ್ಸ್ಪ್ರೆಷನ್ ಅಂತ ಹೇಳ್ಕೊಡ್ತಾ ಇದ್ರು. ಸುನಿಲ್ ಪುರಾಣಿಕ್ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಅದಕ್ಕೆ. ಆ್ಯಂಡ್ ಎಂಟೈರ್ ಚಿತ್ರತಂಡ, ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ, ಹೋಳಿ ಆಡೋದಕ್ಕೆ ಮತ್ತು ಅದನ್ನು ತೊಳ್ಕೊಳ್ಳೋಕ್ಕೆ ಉಚ್ಕೊಳ್ಳೋಕ್ಕೆ ನೀರು ಜಾಸ್ತಿ ಖರ್ಚು ಮಾಡೋದಕ್ಕೆ ದಯವಿಟ್ಟು ಹೊಸದಾಗಿ ಯಾರಾದರೂ ಒಂದು ಐಡಿಯಾ ಕೊಡಿ. ಹೊಸದಾಗಿ ಹೋಳಿನ ಆಟ ಆಡೋದಕ್ಕೆ ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ. ಅದು ಯಾವ ಥರ ಅಂತ ಅವ್ರು ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಚಂದನ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಫಸ್ಟ್ ಥಿಂಗ್, ಯೂಶಲಿ ಸನ್ ರಿವರ್ಸು, ಈ ಸಿನಿಮಾದಲ್ಲಿ ಫೈನಲಿಗೆ ಸೆಲೆಕ್ಟ್ ಆಗಿದ್ದು ಚಂದನ್ ಸರ್. ಯೂಶಲಿ ಪ್ರತಿ ಹೀರೋ ಫಸ್ಟ್ ಸೆಲೆಕ್ಟ್ ಆಗ್ತಾರೆ, ಈ ಸಿನಿಮಾದಲ್ಲಿ ಲಾಸ್ಟಿಗೆ ಸೆಲೆಕ್ಟ್ ಆಗಿದ್ದ ಹೀರೋ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ತುಂಬ ಜನ ಹುಡುಕ್ತಾ ಇದ್ವಿ. ಇಂಡಸ್ಟ್ರಿಗೆ ಗೊತ್ತಿರಬೇಕು, ಇಮೇಜ್ ಇಲ್ಲದೆ ಇರಬೇಕು. ಬಿಕಾಸ್ 3 ಶೇಡ್ ಇದೆ, ಹಾಗಾಗಿ ತುಂಬ ಜನ ಆ್ಯಕ್ಟರ್ನ ಹುಡುಕ್ತಾ ಇದೆ. ಬಟ್ ಚಂದನ್ ಸರ್ದು ನನ್ನ ಸಿನಿಮಾ ಬಿಫೋರ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಲಾಂಚ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ. ಕಾರಣಾಂತರದಿಂದ ನನಗೆ ಆಗಿಲ್ಲ, ಬೇರೆ ಸ್ಕ್ರಿಪ್ಟ್ಸು ಆಗಿಲ್ಲ. ಅವರು ಫಸ್ಟ್ ಸಿನಿಮಾ ಅನೌನ್ಸ್ ಆದಾಗಲೂ ಚಾನ್ಸ್ ಮಿಸ್ ಆಗೋಯ್ತು ಅಂದ್ಕೊಂಡು ನಾನು ಒಳಗಡೆ ಇವತ್ತು ಹೇಳ್ತಾ ಇದ್ದೆ ಸರ್, ಎಲ್ಲೂ ರಿವೀಲ್ ಮಾಡಿಲ್ಲ. ಫೀಲ್ ಆಗ್ತಿದೆ. ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇದು 6 ಸೆನ್ಸ್ ಅನ್ಸುತ್ತೆ ನಾವಿಬ್ಬರು ವರ್ಕ್ ಮಾಡ್ತಿರೋದು ಸರ್. ಆ್ಯಕ್ಚುಲಿ ನನಗೆ ಏನೂ ಪ್ಲಾನ್ ಇಲ್ಲ ಸರ್. ಆ್ಯಕ್ಚುಲಿ ನಿಮ್ಮನ್ನ ಮೀಟ್ ಆಗೋ 1 ದಿನದ ತನಕ ನನಗೆ ಪ್ಲಾನ್ ಇಲ್ಲ ಸರ್. ಓಕೆ, ಅವಾಗ ನಾನು ಟಕ್ಕನಾಗಿ ಫೋನ್ ಮಾಡಿದೆ, ಟಕ್ಕನಾಗಿ ಬರೋಕ್ಕೆ ಹೇಳಿದ್ರು. ಬರೋಕ್ಕೆ ಹೋದ್ಮೇಲೂ ಸರ್ ನನ್ನ ಸ್ಕ್ರಿಪ್ಟ್ ಹೇಳ್ತಿದ್ದೆ. ಫಸ್ಟ್ ಟೈಮ್ ಕೇಳಿದ್ದು ಯಾವ್ದಾದ್ರು ಮಾಡ್ತಿದ್ದೀರಾ ಅಂತ ಸರ್. ಅವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಹರ್ಟ್ ಆದೆ ನಾನು. ಒಂದು ಸಿನಿಮಾ ಮಾಡ್ತಿದ್ದಾರೆ, ಮುಂಚೆನೇ ಮಾಡಬೇಕಾಗಿತ್ತು. ಓಕೆ ಪರವಾಗಿಲ್ಲ, ಲೆಟ್ಸ್ ಮೂವ್ ಆನ್ ಅಂತ. ಸೊ ಹಾಗಾಗಿ ಅಲ್ಲಿಂದ ಶುರು ಆಗೋಯ್ತು. ನನಗೆ ತುಂಬ ಚೆನ್ನಾಗಿ. ಆಮೇಲೆ ನನಗೆ ಓಕೆ ಒಂದ್ಸರಿ ಇವ್ರಿಗೆ ಕತೆ ಹೇಳಿ ಫ್ರೀಸ್ ಆಗಿ ಬಂದಮೇಲೆ ವರ್ಕ್ಶಾಪ್ ಶುರು ಮಾಡೋದೆಲ್ಲ ಆದಮೇಲೆ ತುಂಬ ಜನ ಕೇಳಿದ್ರು, ಚಂದನ್ ಆ್ಯಕ್ಟ್ ಮಾಡ್ತಾರಾ ಅನ್ನೋ ಒಂದು ಕ್ವಶನ್ ನನಗೆ ತುಂಬ ಜನ ಕೇಳಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಟೆಕ್ನಿಷಿಯನ್ಸ್ ಕೇಳಿದ್ದಾರೆ. ಅದನ್ನು ಕ್ಲಾರಿಫೈ ಮಾಡ್ಬಿಡ್ತೀನಿ ಸರ್. ನನ್ನ ಟೆಕ್ನಿಷಿಯನ್ಸ್ ಕೇಳಿದರೆ ಹೊರಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ, ಅಷ್ಟು ನನ್ನ 100-150 ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಆ್ಯಕ್ಟ್ ಮಾಡ್ತಾರಾ ಅಂತ. ಏಕೆಂದರೆ ಬಿಕಾಸ್ ಆಫ್ ಅವರು ಬರೀ ಆಲ್ಬಮಲ್ಲಿ ನೋಡಿದ್ರಲ್ಲ, ಅದನ್ನು ತಲೆ ಇಟ್ಕೊಂಡು ಮಾಡಿದ್ದಾರೆ, ಕೇಳ್ತಾ ಇದ್ರು. ರಿಯಲಿ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ, ಫಸ್ಟ್ ಟೈಮ್ ಅವರು 3 ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿತ್ ಬಾಡಿ ಚೇಂಜ್ ಓವರಿಂದ ಹಿಡಿದು ಎವ್ರಿಥಿಂಗ್, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅವರು 3 ತುಂಬ ಪಾತ್ರ ತುಂಬ ಕಮ್ಮಿ ಅವರು ಸ್ಕ್ರೀನಲ್ಲಿ ಇದ್ರೂ ಅದಕ್ಕೆ ತುಂಬ ಜಸ್ಟಿಫಿಕೇಶನ್ ಒದಗಿಸಿದ್ದಾರೆ. ಅದು ಅದ್ಭುತವಾಗಿ ಕಂಡಿದೆ ಸರ್. ನಿಮ್ಮ ಡೆಡಿಕೇಶನ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ಏನಿಲ್ಲ, ನಿಮ್ಮ ಸಿನಿಮಾ ನೀವು ನಮ್ಗೆ ತುಂಬ ಕೋಆಪರೇಟ್ ಮಾಡಬೇಕು. ಬಿಕಾಸ್ ಆಫ್ ಎಲ್ಲ ಹೊಸಬ್ರೇ ಇದೀವಿ, ನಿಮ್ಮ ನೋಡ್ಕೊಂಡೇ ಮುಂದೆ ಹೋಗ್ಬೇಕು. ನಾನು ಹೊಸಬನೇ ಸರ್. ಅಲ್ಲ ಸರ್, ನೀವು ಪರಿಚಯ ಇದ್ದೀರಾ ಸರ್, ನೀವು ಪರಿಚಯ ಇದ್ದೀನಿ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಹೊಸಬನೇ. ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ. ಇವಾಗ 2 ಸಿನಿಮಾ ಆಲ್ರೆಡಿ ಆಗಿದೆ, 3ನೇ ಸಿನಿಮಾ ಇವಾಗ ರೆಡಿ ಆಗಿದೆ. ಈ ಸಿನಿಮಾಯಿಂದ ಏನು ಹೇಳ್ತೀನಿ ಸರ್, ನಿಮ್ಮ ಟ್ರಸ್ಟ್ ನಾವು ನಮ್ಮ ಟೀಮ್ ನಾವು ಉಳಿಸ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಬೇಕು ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಅಮರ್ ಅಂತ. ಮೊದಲನೇದಾಗಿ ಈ ಒಂದು ವೇದಿಕೆ ಮೇಲೆ ನಿಮ್ ಎಲ್ಲರೂ ಮುಂದೆ ಮೈಕ್ ಹಿಡ್ಕೊಂಡು ಮಾತಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ.
ಬಿಕಾಸ್ ನನ್ನ ಲೈಫಲ್ಲೇ ನಾನು ಅಟೆಂಡ್ ಮಾಡ್ತಿರೋ ಮೊದಲನೇ ಪ್ರೆಸ್ ಮೀಟ್ ಇದು. ಮತ್ತೆ ನನ್ನ ಮೊದಲನೇ ಸಿನಿಮಾ ವಿದ್ಯಾರ್ಥಿನಿಯರೇ ನನ್ನ ಹೃದಯಕ್ಕೆ ಯಾವಾಗಲೂ ತುಂಬಾ ಹತ್ತಿರವಾಗಿರುವಂತ ಒಂದು ಸಿನಿಮಾ. ಮುಂದಿನ ದಿನಗಳಲ್ಲಿ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಒಂದು ಸಿನಿಮಾ ಯಾವತ್ತಿದ್ರೂ ನನಗೆ ಒಂದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಆಕ್ಟರ್ ಕೂಡ ಅಷ್ಟೇ, ಮೊದಲನೇ ಸಿನಿಮಾ ಅಂತ ಬಂದ್ರೆ ತುಂಬಾ ಸ್ಪೆಷಲ್ ಫೀಲ್ ಆಗುತ್ತೆ ಆ ಥರ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾ ನಾನು ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಒಂದು ಮಗು ಹುಟ್ಟಬೇಕಂದ್ರೆ ಡಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಮೊದಲನೇ ಸಲ ಅವರೇ ಆ ಮಗುನ ಹಿಡ್ಕೊಂಡು ಈ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತಾರೆ. ಸೊ ಆ ತರ ನನ್ನ ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿರುವಂತ ಡಾಕ್ಟರು ನಮ್ಮ ಅರುಣ್ ಅಮುಕ್ತ ಸರ್ ಅವರು. ನಿಜವಾಗ್ಲೂ ಸರ್ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ತುಂಬಾ ಗೌರವ ಇದೆ. ಯಾಕೆ ಈ ವಿಷಯನ ಹೇಳ್ತಿದ್ದೀನಿ ಅಂದ್ರೆ, ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನಗೂ ಸರ್ಗೂ ಯಾವುದೇ ತರ ಸಂಬಂಧ ಇರ್ಲಿಲ್ಲ. ನಾನು ಯಾರು ಅಂತಾನೆ ಸರ್ ಗೊತ್ತಿರ್ಲಿಲ್ಲ. ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವ ಕಮಿಟ್ಮೆಂಟ್ ಇಲ್ಲದೆ, ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವ ಕೆಟ್ಟ ಅಡ್ಡದಾರಿ ಇಲ್ಲದೆ, ಪ್ಯೂರ್ ನನ್ನ ಸ್ಕಿಲ್ಸ್, ನನ್ನ ಟ್ಯಾಲೆಂಟ್ ನೋಡ್ಕೊಂಡು ಸೆಲೆಕ್ಟ್ ಮಾಡಿರುವಂತ ಒಂದು ಡೈರೆಕ್ಟ್ರು. ನನ್ನ ಕ್ಯಾರೆಕ್ಟರ್ಗೆ ಈ ಆಕ್ಟರ್ ಸೆಟ್ ಆಗ್ತಾನೆ ಅಂತ ನನಗೊಂದು ಆಡಿಷನ್ ಮಾಡ್ಕೊಂಡು ಆ ಆಡಿಷನ್ ಅಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ನಿಜವಾಗ್ಲೂ ಅರುಣ್ ಸರ್, ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ಇದೆ. ಬಟ್ ಇವತ್ತು ನಂದು ಸರ್ದು ಸಂಬಂಧ ತುಂಬಾ ಬೆಳೆದಿದೆ, ತುಂಬಾ ಗಟ್ಟಿಯಾಗಿದೆ. ಯಾವತ್ತಿದ್ರೂ ಕೂಡ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಪ್ರೀತಿ ಅಂತೂ ಬೆಳೀತಾನೆ ಇರುತ್ತೆ. ಸರ್, ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ ಬ್ಯೂಟಿಫುಲ್ ಪ್ರಪಂಚ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ನನಗೆ ಇವ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದು ನಮ್ಮ ಶ್ರೀಧರ್ ಅವರು. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಶ್ರೀಧರ್. ಓಕೆ, ಅಮರ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಲೈಫಲ್ಲಿ ನಾನು ಫಸ್ಟ್ ಟೈಮ್ ತುಂಬ ಫ್ಯಾನ್ ಅಂತ ಹೇಳಿದೆ ಪರ್ಸನಲಿ ನನಗೆ ಅಮರ್ಗೆ, ಬಿಕಾಸ್ ಆಫ್ ಅವ್ನ ಲೈಫ್ ಸ್ಟೈಲು. ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ ಅಂದರೆ ನನ್ನ ಲೈಫಲ್ಲಿ ನೋಡೋಕ್ಕೆ ಆಗಲ್ಲ. ನಾನೇನಾದರೂ ಕಲ್ತಿದ್ರೆ ಅವನಿಂದ ಕಲಿತೀನಿ. ಸೊ ಅವನು ಸ್ಕೂಲಿಂಗ್ ಹೋಗಿಲ್ಲ. ಓಕೆ, ಹಂಗಾಗಿ ಅವನಿಗೆ ಕಾಮನ್ ಆಗಿ ಮನುಷ್ಯನಿಗೆ ಏನು ಎಮೋಷನ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಉಲ್ಟಾ ಇದೆ ಅವನಿಗೆ ಎಮೋಷನ್ಸ್. ಓಕೆ, ಅವ್ನು ಇವತ್ತಿನವರೆಗೂ ಸ್ಕೂಲ್ಗೆ ಹೋಗಿಲ್ಲ ಅವನು. ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕಿಂತಲೇ ಬೇಕು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಮತ್ತೆ ಶಿವಲಿಂಗೇಗೌಡ ಸರ್. ಅರುಣ್ ಸರ್ ನನ್ನನ್ನು ಆಡಿಷನ್ ಸೆಲೆಕ್ಟ್ ಮಾಡಿ ತಕ್ಷಣ ಕರ್ಕೊಂಡು ಹೋಗಿ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂರಿಸ್ತಾರೆ. ಸರ್, ಅಮರ್ ಅಂತ ಈ ತರ ಧ್ರುವ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡಿದೀನಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಪ್ರೊಡ್ಯೂಸರ್ಗೆ. ಪ್ರೊಡ್ಯೂಸರ್ ಕೂಡ ಒಂದ್ಸಲ ಮೇಲಿಂದ ಕೆಳಗೆ ನೋಡ್ತಾರೆ. ಹುಡುಗ ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ, ಪರವಾಗಿಲ್ಲ, ಇವ್ನು ನೋಡಿದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇವ್ನು ಮಾಡ್ತಾನೆ, ಇವನ್ನೇ ಫಿಕ್ಸ್ ಮಾಡ್ಕೊಡು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಡೋಕ್ಕೆ. ಅದಾದ್ಮೇಲೆ ಸರ್, ನಮ್ಮ ಶ್ರೀಕಾಂತ್ ಸರ್ ಬಗ್ಗೆ ಹೇಳ್ಬೇಕು ಒಂದೆರಡು ಮಾತು. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು. 2 words ಅಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಲವ್ವಿಂಗ್ ಅಥಾರಿಟಿ ಅಂತ ಹೇಳ್ತೀನಿ. ಬಂದ್ರು ಸರ್, ಲವ್ವಿಂಗ್ ಅಥಾರಿಟಿ. ಯಾಕಂದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಅಂದ್ರೆ ಅದು ಶ್ರೀಕಾಂತ್ ಸರ್. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ, ಇಲ್ಲಿ ಓಡ್ತಾರೆ, ಅಲ್ಲಿ ಓಡ್ತಾರೆ, ಏನೋ ಒಂದು ಮಾಡ್ತಾನೆ ಇರ್ತಾರೆ. ಅಂಡ್ ಲವ್ವಿಂಗ್ ಅಥಾರಿಟಿ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದ್ದು ಕೂಡ ಆಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಷ್ಟು ಅಥಾರಿಟಿ ಅವ್ರ ಕೈಯಲ್ಲಿ, ವಿತ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಅಂಡ್ ವಿತ್ ಸೋ ಮಚ್ ಅಫೆಕ್ಷನ್ ಅಂಡ್ ಲವ್ ತೋರಿಸಿದ್ರು ನೋಡಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಸರ್, ಬರ್ತಾನೆ ಅವರು ಹೀರೋ ಯಾವಾಗ ಲಾಸ್ಟ್ ಅಲ್ಲಿ ಹೇಳ್ಬೇಕು ಹೀರೋ ಬಗ್ಗೆ. ಸರ್, ಚಂದನ್ ಶೆಟ್ಟಿ ಸರ್ ಬಗ್ಗೆ ಏನ್ ಹೇಳ್ಬೇಕು, ಆಕ್ಚುಲಿ ನಿಮ್ಮ ಹ್ಯೂಜ್ ಫ್ಯಾನ್ ಸರ್. ನಾನು ನಿಜವಾಗ್ಲೂ ನನ್ನ ಕನ್ಸಲ್ಲಿ ಕೂಡ ಯೋಚನೆ ಮಾಡಿ ನೋಡಿರ್ಲಿಲ್ಲ ಈ ತರ ನಿಮ್ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ನೀವು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಬೇರೆ ಬೇರೆ ಅಕ್ರಾಸ್ ಇಂಡಿಯಾ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಬೇರೆ ದೇಶದಲ್ಲಿ ಇರೋರು ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ. ಮತ್ತೆ ಈ ತರ ಒಂದು ಸೆಲೆಬ್ರಿಟಿ ಆಗಿದ್ದು ಕೂಡ ಅಷ್ಟು ಹಂಬಲ್ ಆಗಿ, ಅಷ್ಟು ಸಿಂಪಲ್ ಆಗಿ ನಮ್ಮ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತಾ ನಗ್ನಗ್ತಾ ಒಂದು ಫ್ಯಾಮಿಲಿ ತರನೇ ಫೀಲ್ ಮಾಡಿಸಿದ್ರು. ರಿಯಲಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು. ಅವರು ಯಾವುದೇ ಮೂವಿ ಬೇಕಂದ್ರೂ ಸೆಲೆಕ್ಟ್ ಮಾಡಿರ್ಬೋದಾಗಿತ್ತು, ಯಾಕಂದ್ರೆ ಆ ಲೆವೆಲ್ ಇದೆ ಅವ್ರಿಗೆ. ಅಂಥದ್ರಲ್ಲಿ ಹೊಸಬ್ರ ಜೊತೆ ಒಂದು ಅವರು ಬೆಳೀಲಿ, ಪಾಪ ಅವ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ಲಿ ಅಂತ ನಮ್ಮ ಸಿನಿಮಾ ಒಪ್ಕೊಂಡಿದ್ದಕ್ಕೆ ರಿಯಲಿ ಸರ್ ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಧ್ರುವ. ಸೊ ಒನ್ ಆಫ್ ದ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇದರಲ್ಲಿ ಮಾಮೂಲಿ ಎಲ್ಲ ಇರುತ್ತೆ ಸರ್. ಒಂದು ಫನ್ ಕ್ಯಾರೆಕ್ಟರ್, ಲವ್ ಇರುತ್ತೆ, ಆಕ್ಷನ್ ಇರುತ್ತೆ, ಎಲ್ಲ ಸಾಂಗ್ಸ್, ಫೈಟು ಎಲ್ಲ ಇದೆ. ಎಷ್ಟು ರಿವೀಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಅಷ್ಟೊಂದಿಂದ ವೆಯ್ಟ್ ಮಾಡಿ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀಗೆ ಹೆಲ್ಪ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಟು ಅರುಣ್ ಸರ್. ಎಲ್ಲೋ ಚಿಕ್ಕ ಪರದೆಯಲ್ಲಿ ಇದ್ದಂಥ ನನಗೆ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ಕಂಟೆಸ್ಟೆಂಟ್ ಆಗಿದೆ, ಅದಾದಮೇಲೆ ಪಾರು ಸೀರಿಯಲ್ನಲ್ಲಿ ಇದ್ದವಳು ನನಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಫ್ಕೋರ್ಸ್
ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕೆ ಆಗಲ್ಲ, ನಮ್ಮ ಅಪ್ಪಂದಿರ ಥರ ಇರ್ತಾರೆ. ಯಾವಾಗಲೂ ಸೆಟ್ಟಲ್ಲಿ ಬಂದ್ಬಿಟ್ಟು ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು, ಬೇಡವಾ ಸರ್? ಅವ್ರಿಗೆ ಅವಾಗಿಂದ ಕೇಳಿ ಕೇಳಿ ಸಾಕಾಗಿರ್ಬೋದು. ಅದೇ ಸರ್, ಥ್ಯಾಂಕ್ಸ್ ಟು ಚಂದನ್ ಸರ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಯೂಶಲಿ ಸಿನಿಮಾದಲ್ಲಿ ಒಬ್ಬ ಫೀಮೇಲ್ ಆರ್ಟಿಸ್ಟ್ಗೆ ಅಥವಾ ಫೀಮೇಲ್ ಲೀಡಿಗೆ ಮ್ಯಾಕ್ಸಿಮಮ್ 50% ಪ್ರಾಮಿನೆನ್ಸ್ ಕೊಡ್ಬೋದು. ಬಟ್ ಈ ಸಿನಿಮಾದಲ್ಲಿ ನನಗೆ 80 to 90% ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಂಡ್ 2 ಸಾಂಗ್ ಕೊಟ್ಟಿದ್ದಾರೆ, ಫೈಟ್ ಕೊಟ್ಟಿದ್ದಾರೆ. ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಫಾರ್ ದ ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಹಾಗೂ ನಮ್ಮ ತಂಡಕ್ಕೆ ನಮಸ್ಕಾರ. ಮನೋಜ್ ವಿವಾನ್ ಅಂತ, ಇದೆ ಬೆಂಗಳೂರು ಹುಡುಗ. ನನ್ಗೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇದೆ ಈ ಸ್ಟೇಜು. ಬಿಕಾಸ್ ಈ ಸ್ಟೇಜ್ಗೋಸ್ಕರ ನಾನು 7 years ಫೈಟ್ ಮಾಡ್ಬೇಕಾಗಿ ಬಂತು. 7.5 years ನಾನು ಒದ್ಲಾಡಿ ಗುದ್ದಾಡಿ ಎಷ್ಟೋ ಜರ್ನಿ ಮಾಡಿದ್ದೀನಿ. ಎಷ್ಟೋ ಡೈರೆಕ್ಟರ್ಸ್ ಜೊತೆ, ಸಿನಿಮಾ ಟೀಮಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಜರ್ನಿ ಮಾಡಿದ್ದೀನಿ. ನನಗೆ ಅಲ್ಲೆಲ್ಲ ಎಲ್ಲರೂ ಅಂತ ಹೇಳಲ್ಲ, ಅರ್ಧಕ್ಕರ್ಧ ಜನ ನನ್ನಿಂದ ನಿರೀಕ್ಷೆ ಮಾಡಿದ್ದು ದುಡ್ಡು, ನನ್ನಿಂದ ಹಣ ನಿರೀಕ್ಷೆ ಮಾಡಿದ್ರು ಹೊರತಾಗಿ ನನ್ನ ಟ್ಯಾಲೆಂಟ್ ಅಲ್ಲಿ ಯಾರು ಗುರುತಿಸಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು 3 ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು. ಮೊದಲಿಗೆ ನಮ್ಮ ಅರುಣ್ ಸರ್, ಡೈರೆಕ್ಟರ್ ಸರ್, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್. ಇವರು 3 ಜನನು ಕೇವಲ ನನ್ನ ಆಡಿಷನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಇಷ್ಟಪಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಂಥದ್ದು. ಯಾವುದೇ 1 ರೂಪಾಯಿ ಕೂಡ ನನ್ನಿಂದ ನಿರೀಕ್ಷೆ ಮಾಡ್ತೀರಾ. ಇವತ್ತು ಇಲ್ಲಿ ತನಕ ತಗೊಂಡ್ಬಂದು ನಿಲ್ಸಿರೋದು. ಸೊ ಸರ್, ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರಿಗೂ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸರ್. ಇಂಡಸ್ಟ್ರಿಲಿ ಒಂದು ಬದುಕನ್ನ ಕಟ್ಕೊಳೋದಕ್ಕೆ ನೀವು 3 ಜನ ಈ ಸಿನಿಮಾ ಮೂಲಕ ನನಗೊಂದು ದಾರಿ ಮಾಡಿಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಏನಂದ್ರೆ ಸರ್, ಈ ಸಿನಿಮಾ, ಈ ಪಾತ್ರ ನನ್ನ ಸಿನಿಮಾ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲಾಗುತ್ತೆ, ಒಂದು ಮೈಲೇಜ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಪಾತ್ರ ಕಂಪ್ಲೀಟ್ಲಿ ಎಲ್ಲ ಅಂಶ ಇರುವಂತ ಓವರ್ ಪ್ಯಾಕೇಜ್ ಇರುವಂತ ಪಾತ್ರ ನಂದು. ಸೊ ಈ ಪಾತ್ರದಲ್ಲಿ ನೀವು ಒಬ್ಬ ಲವರ್ ಬಾಯ್ನು ನೋಡ್ತೀರಾ, ಒಬ್ಬ ಆಟಿಟ್ಯೂಡ್ ಕ್ಯಾರಿ ಮಾಡಿರೋ ಹೀರೋನು ನೋಡ್ತೀರಾ, ಒಂದು ಮಾಸ್ನ ಕ್ಯಾರಿ ಮಾಡಿರೋ ಮಾಸ್ ಹೀರೋನು ನೋಡ್ತೀರಾ, ಒಂದು ವಿಲನ್ ಶೇಡ್ ಇರುವಂತ ಪಕ್ಕಾ ವಿಲನ್ನು ಇದ್ರಲ್ಲಿ ನೋಡ್ತೀರಾ. ಸೊ ಇದು ನನ್ನ ಪಾತ್ರದ ಪರಿಚಯ. ಯಶ್ ಅಂತ ಹೇಳಿ ಪಾತ್ರದ ಹೆಸರು. ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸರ್, ನಾನು ಕರ್ನಾಟಕ ಜೊತೆ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್, ಪೇರೆಂಟ್ಸು ತಮ್ಮ ಮಕ್ಕಳ ಜೊತೆ, ಮುಖ್ಯವಾಗಿ ಟೀನೇಜ್ ಮಕ್ಕಳ ಜೊತೆ ಬಂದು ಕುತ್ಕೊಂಡು ನೋಡಿ. ಹೊಸ ವಿಚಾರ ಕಲಿಯೋದು ಅಂತ ನಾನು ಹೇಳಲ್ಲ, ವಿಚಾರಗಳನ್ನ ತಿದ್ಕೊಳ್ಳುವಂಥ ಸಾಕಷ್ಟು ಎಲಿಮೆಂಟ್ಸ್ ಇರುವಂಥ ಸಿನಿಮಾ ನಮ್ಮ ಸಿನಿಮಾ. ಒಂದು ಉದಾಹರಣೆನೂ ಕೊಡ್ತೀನಿ ಅದಕ್ಕೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಈ ಮನೆ ಯಜಮಾನ್ರು ಏನ್ ಹೇಳ್ತಾರೆ, ಸೊ ಅವರ ಕೆಲಸಕ್ಕೆ ಎಷ್ಟು ಸಮಯ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ನಮ್ಮ ಕುಟುಂಬಕ್ಕೆ, ತಮ್ಮ ಮಕ್ಕಳು ಕೊಡ್ತಾರೆ. ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ. ಬಟ್ ಈ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, VIPs, VVIPs, ವೆಲ್ ಸೆಟಲ್ ಫ್ಯಾಮಿಲೀಸ್ ಅಲ್ಲೆಲ್ಲ, ಎಲ್ಲ ಅಲ್ಲ, ಸಾಕಷ್ಟು ಫ್ಯಾಮಿಲೀಸ್ ಅಲ್ಲಿ, ಎಲ್ಲ ಫ್ಯಾಮಿಲೀಸ್ ಅಲ್ಲ. ಸೊ ಅಲ್ಲೇನಾಗುತ್ತೆ, ಅವರ ಕೆಲಸಕ್ಕೆ ಕೊಡೋಷ್ಟು ಟೈಮ್ ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬ ಅವ್ರು ಕೊಡಕ್ ಆಗ್ತಾ ಇರಲ್ಲ. ಬಿಕಾಸ್ ಅವ್ರಿಗಿರುವಂತ ಬಿಸಿ ಶೆಡ್ಯೂಲ್ ಲೈಫ್. ಸೊ ಈ ಲೈಫಲ್ಲಿ ಅವ್ರು ಮುಳುಗೋಗಿ ಅವ್ರು ಮಾಡ್ಕೊಂಡ್ ಬಂದಿರುವಂತ ಹೆಸರು ಕಾಪಾಡ್ಕೊಂಡ ನಿಟ್ಟಿನಲ್ಲಿ, ಅವ್ರು ಮಾಡ್ಕೊಂಡ್ ಬಂದಿರುವಂತ ಸಂಪಾದನೆ ಕಾಪಾಡ್ಕೊಂಡ ನಿಟ್ಟಿನಲ್ಲಿ ಅವರು ಸಮಯ ಕೊಡಕ್ ಆಗ್ತಾ ಇರಲ್ಲ. ಬಟ್ ಆದ್ರೆ ಅವರೆಲ್ಲ ಒಂದು ಊಹೆಯಲ್ಲಿ ಇರ್ತಾರೆ, ದಟ್ ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ ನಾನೆಲ್ಲ ಕೊಟ್ಟಿದ್ದೀನಿ, ಒಳ್ಳೆ ಎಜುಕೇಶನ್, ಒಳ್ಳೆ ಲಕ್ಸುರಿ ಲೈಫ್, ಪಾಕೆಟ್ ಮನಿ ಎಲ್ಲ ಕೊಟ್ಟಿದ್ದೀನಿ ಅಂತ. ಬಟ್ ಆದರೆ ಸರ್ ಅಂಡ್ ಮೇಡಮ್, ನಿಮ್ಮ ಮಕ್ಕಳು ನಿಮಗ್ ಗೊತ್ತಿಲ್ದಿರ ನೀವು ಕೊಟ್ಟಂತ ಲಕ್ಸುರಿ ಲೈಫ್, ನೀವು ಕೊಟ್ಟಂತ ದುಡ್ಡು, ಅದನ್ನ ಯೂಸ್ ಮಾಡ್ಕೊಂಡು ಯಾವ ದಾರಿಲಿ ಹೋಗ್ತಾ ಇರ್ತಾರೆ, ಅವ್ರು ಸೇರ್ತಾರಂತ ಸರ್ಕಲ್ ಯಾವುದು, ಅಂಡ್ ಅವ್ರು ಯಾವ್ಯಾವ ಚಟಕ್ಕೆ ಬಿದ್ದಿರ್ತಾರೆ, ಯಾವ್ಯಾವ ಚಟಕ್ಕೆ ದಾಸರಾಗಿರ್ತಾರೆ ಅನ್ನೋದು ನಿಮ್ ಊಹೆ ಕೂಡ ಬಂದಿರಲ್ಲ. ಅದು ಬಂದ್ರೂ ತುಂಬಾ ಕೈ ಮೀರಿ ಹೋಗಿರುತ್ತೆ. ಸೊ ಇನ್ನು ಇದ್ರ ಮಧ್ಯೆ ಇನ್ನೊಂದು ದುರಂತ ಏನಪ್ಪಾ ಅಂತಂದ್ರೆ ಸರ್, ನಾನು 90s ಕಿಡ್ ಸರ್, ನಾನು 27 ವರ್ಷ, ನಾನು 90s ಕಿಡ್. ನನ್ನ ಎಜುಕೇಶನ್ ಟೈಮಲ್ಲೆಲ್ಲ ನಮ್ಮ ಪೇರೆಂಟ್ಸ್ ನನ್ನ ಕೈಲಿ ಮೊಬೈಲ್ ಅಂತ ಕೊಟ್ಟಿದ್ದೆ ನಾನು ಇಂಜಿನಿಯರಿಂಗ್ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಯಾವ ಮೊಬೈಲ್ ಇಲ್ಲ, ಏನು ಇಲ್ಲ ನಮ್ಮ ಹತ್ರ ಎಲ್ಲ. ಬಟ್ ಇವಾಗಿನ ಜನರೇಷನ್ ಹಂಗಿಲ್ಲ ಸರ್. ಇವಾಗ ತಾನೇ ಹುಟ್ಟಿರೋ 6 ತಿಂಗಳು ಮಗುವಿಂದ, ವರ್ಷದ ಮಗುವಿಂದ ಹಿಡಿದು ಅಜ್ಜಿ ತಾತ ತನಕ ಪ್ರತಿಯೊಬ್ಬರ ಹತ್ರ ನಿಮ್ಗೆ ಮೊಬೈಲ್ಗಳು ಸಿಗುತ್ತೆ. ಸೊ ಈ ಮೊಬೈಲ್ ಇಂದ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ನು ಇದೆ. ಪಾಸಿಟಿವ್, ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊತೀವಿ,
ಪ್ರಪಂಚದ ಯಾವ್ದೋ ಮೂಲೆಯಲ್ಲಿ ಏನೋ ನಡೆಯೋದು ನಮ್ ಪಟ್ಟಂತ ನಮ್ ಗಮನಕ್ಕೆ ಬರುತ್ತೆ. ಅಂಡ್ ಈಸಿ ಲೈಫ್, ಏನ್ ಬೇಕಾದ್ರೂ ವಾಟ್ಸಪ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಕಳಿಸ್ಬೋದು. ಅಂಡ್ ಬಟ್ ಬ್ಯಾಂಕಿಂಗ್ ಎಲ್ಲ ಕಂಪ್ಲೀಟ್ ಈಸಿ ಲೈಫ್. ಪಾಸಿಟಿವ್ ಇದೆ, ಇಲ್ಲ ಅಂತಲ್ಲ, ನೆಗೆಟಿವ್ ಅಷ್ಟೇ ಇದೆ ಸರ್. ಚಿಕ್ಕ ಮಕ್ಕಳು, ಇನ್ನು ಟೀನೇಜರ್ಸ್, ಹೈಸ್ಕೂಲ್ ಓದ್ತಾ ಇರ್ತಾರೆ, ಟೀನೇಜರ್ಸ್ ಓದ್ತಾ ಇರ್ತಾರೆ, ಪ್ರತಿಯೊಂದು ಕೆಟ್ಟ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಮೂಲ ಕಾರಣ ಈ ಮೊಬೈಲು. ಸೊ ಇನ್ನು ಈ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಪ್ಲಾಟ್ಫಾರ್ಮ್. ಆ ಪವರ್ಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಂದು ಏನ್ ನಡೀತಿದೆ ಅಂತಂದ್ರೆ ಹ್ಯಾಕಿಂಗು, ಟ್ರ್ಯಾಪಿಂಗು, ಬ್ಲ್ಯಾಕ್ ಮೇಲಿಂಗು, ಇದು ತುಂಬಾ ಆಗ್ತಿದೆ ನಡುವೆ. ಇಲ್ಲ ಕಂಪ್ಲೀಟ್ ರಿವೀಲ್ ಮಾಡಲ್ಲ ಸರ್. ಸೊ ಈ ತರ ಬ್ಲ್ಯಾಕ್ ಮೇಲ್ಗೆ ಎಷ್ಟೋ ಜನ ಚಿಕ್ಕ ಮಕ್ಕಳು, ಟೀನೇಜರ್ಸ್ ಒಳಗಾದವರು ಮೆಂಟಲಿ ಸ್ಟ್ರೆಸ್ ಇಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಸೂಸೈಡ್ಗೆ ಹೋಗ್ತಾ ಇದ್ದಾರೆ. ಸೊ ಈ ತರ ಎಷ್ಟೋ ವಿಚಾರಗಳು ನಾವು ಮೀಡಿಯಾ ಮುಖಾಂತರ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಅವಾಗವಾಗ ಕೇಳ್ತಾ ಇರ್ತೀವಿ. ಸೊ ಇಷ್ಟೊತ್ತು ನಾನು ಏನ್ ಹೇಳ್ದೆ, ಪ್ರತಿಯೊಂದು ಅಂಶ ಇಟ್ಕೊಂಡು ಒಂದು ಕತೆ ಹೇಳೋದು, ಒಂದು ಸಿನಿಮಾಟಿಕ್ ಟಚ್ ಕೊಟ್ಟು ನಿಮ್ ಮುಂದೆ ಬರ್ತಾ ಇದೀವಿ. ದಿಸ್ ಈಸ್ ವಿದ್ಯಾರ್ಥಿನಿಯರೇ. ಸೊ ಎಸ್ ಫೈನ್, ಥ್ಯಾಂಕ್ ಯು. ಹಾಯ್ ಎಲ್ರಿಗೂ, ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಮಾಧ್ಯಮದವರಿಗೆ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ತುಂಬ ಸಪೋರ್ಟ್ ಮಾಡಿರೋದು. ನಾನು ಜಸ್ಟ್ ಈಗ ಇನ್ನ ಸೆಕೆಂಡ್ PU ಮುಗಿಸಿದ್ದೀನಿ. ಚೈಲ್ಡ್ ಆಕ್ಟರ್ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಹಾಗೆ ನಾನು ಹೇಗೆ ಚೈಲ್ಡ್ ಆಗಿದ್ದೀನಿ ಅದೇ ರೀತಿ ಚಪ್ಪಿಯಾಗಿ ಚೈಲ್ಡ್ ಆಗಿ ನಟಿಸಿದ್ದೀನಿ. ಫಸ್ಟ್ ಡೈರೆಕ್ಟರ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅಲ್ಲಿರೋ ಒಂದು ಕಲೆನ ಆಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅವ್ರು ನನ್ನ ಪ್ರತಿಯೊಂದರಲ್ಲೂ ಇಂಥ ತಪ್ಪು ನಡೆದ ತಕ್ಷಣ ಇದ್ರಲ್ಲಿ ತಿದ್ಕೋ, ಈ ತರ ನೀನು ತಪ್ಪು ಮಾಡ್ತಾ ಇದೀಯಾ, ಎಲ್ಲದರಲ್ಲೂ ತುಂಬಾ ಹೇಳ್ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕೋ ಆಕ್ಟರ್ಸ್, ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್ ಅಂತ. ಈ ಮೂವಿಲಿ ಅಜರ್ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಮೈ ಡೈರೆಕ್ಟರ್ ಎಸ್ಪೆಷಲಿ, ಆಸ್ ವೆಲ್ ಆಸ್ ಆಲ್ 4 of them ಫಾರ್ ಮೇಕಿಂಗ್ ಮೈ ಜಾಬ್ ಈಸಿ ಫಾರ್ ಮೀ. ಏನಂತ ಅಂದರೆ, ನಂದು ಮೊದಲನೇ ಫುಲ್ ಫ್ಲೆಶ್ಡ್ ಕ್ಯಾರೆಕ್ಟರ್ ಮಾಡಿರೋ ಚಿತ್ರ ಇದು. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಇವಾಗ ಇಲ್ಲಿ ಹೆಂಗೆ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಸ್ಟೂಡೆಂಟ್ ಥರ ಕಾಣಿಸ್ತಾ ಇಲ್ಲ, ಬಟ್ ಮೂವಿಲಿ ಖಂಡಿತ ಐ ಹೋಪ್ ಐ ಲುಕ್ ಲೈಕ್ ಅ ಸ್ಟೂಡೆಂಟ್. ಆ್ಯಂಡ್ ಬಿಗ್ ಕ್ರೆಡಿಟ್ ಗೋಸ್ ಟು ಮೈ ಡೈರೆಕ್ಟರ್ ಆಸ್ ವೆಲ್ ಆಸ್ Somarna and all the entire technicians who's worked on the looks, and nothing more to say. I hope you all enjoy the movie when it comes and take something positive out of it.